ಶೆಟ್ಟಿಸ್ ಲಂಚ್ ಹೋಮ್ ಅಲ್ಲಿ ಫೇಮಸ್ ಆಗಿರುವಂತ ಚಿಕನ್ ಗೀ ರೋಸ್ಟು, ನೀರ್ ದೋಸೆ, ಅದ್ರ ಜೊತೆಗೆ ಪಾಂಪ್ಲೆಟ್ ಫಿಶ್ ನ ಹೇಳಿದೀವಿ. ಪಾಂಪ್ಲೆಟ್ ₹1,000 ಆಗೈತೆ ಬಿಲ್. ಗೈಸ್ ನಮ್ಮ ಬಿಲ್ಲು ₹3,097 ಆಗೈತೆ. ಪಾಂಪ್ಲೆಟ್, ಅಂಜಲ್ಲು, ಲೇಡಿ ಫಿಶ್ ₹240 ಗೈಸ್ ಈ ಚಿಕನ್ ಗೀ ರೋಸ್ಟ್. ಅವನ ಬಾರ್ ಮೆನು ಸೈಡ್ ಗಿಡು ಫುಡ್ ನೋಡು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಒಂದು ಮೇನ್ ಚಾನಲ್ ಶೂಟ್ ಮಾಡ್ತಿದ್ವಿ ಬೆಂಗಳೂರಲ್ಲಿ. ಭಾನುವಾರ ಬರುತ್ತೆ ನೋಡಿ, ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದೊಳ್ಳೆ ಸೋಷಿಯಲ್ ಕಾಸ್ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತಿದ್ವಿ. ಈಗ ನಾವು ಆಲ್ರೆಡಿ ಬೆಂಗಳೂರಲ್ಲಿ ಇದೀವಿ. ಇವತ್ತು ಮುಟ್ಟಬೇಕು ಅಂದ್ರೆ ರಿವ್ಯೂ ಮಾಡ್ತಾ ಇದೀವಿ. ವಿಕಾಸ್ ಕೇಳ್ನ ಸರಿ ಆಯ್ತು, ಅವ್ನ ಕಡೆ ತಿರುಗಿಸು. ಏನು ಹೇಳ ಯಶವಂತ್, ಇವಾಗ ಯಾರು ಕೊಟ್ಟಿರೋದು? ಯಾರ್ಯಾರ ಕೊಟ್ಟಿರ್ತಾರೆ ಅದನ್ನ ಓಕೆ ಯಶವಂತ್, ತಪ್ಪಾಯ್ತು. ಯಾರು ಕೊಟ್ಟಿಲ್ಲ. ಇವತ್ತು ಗೈಸ್ ನಾವು ಟೇಡೆ ಮೇಡೆ ರಿವ್ಯೂ ಮಾಡಕ್ ಹೋಗ್ತಿದೀವಿ. ಚಿಪ್ಸ್ ಪ್ಯಾಕೆಟ್ ಹಾಕಿ ಇಟ್ಕೊಂಡಿದ್ಯಾ? ಚಿಪ್ಸ್ ಪ್ಯಾಕೆಟ್ ಹಾಕಿ ಇಟ್ಕೊಂಡಿದ್ಯಾ? ನೀವೇ ಅಲ್ವೇನೋ, ನೀನು ಶೇಖರ್ ಅವತ್ತು ತಂದಿದ್ದು. ನಿಜ ಹೇಳೋ ಕ್ಯಾಮ್ರಾದಲ್ಲಿ, ಅದಕ್ಕೆ ಕ್ಯಾಮ್ರಾ ವಿಡಿಯೋದಲ್ಲಿ ನಿಜ ಮಾತಾಡೋ. ಕ್ಯಾಮ್ರಾನ ಫೋನ್ ಇದು. ಆಯ್ತಪ್ಪ, ವಿಡಿಯೋ ಆನ್ ಮಾಡ್ದಾಗ್ಲೇ ನಿಜ ಮಾತಾಡೋ. ಗೈಸ್ ಇವತ್ತು ಅವ್ರಿಬ್ರು ಜಗಳ ಆಡ್ಲಿ, ನಾವು ಟೇಡೆ ಮೇಡೆ ರಿವ್ಯೂ ಮಾಡೋಣ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಏನ್ ಪವನ್ ಹೇಳ, ಏನ್ ಹೇಳ್ಬೇಕು? ನಿನ್ಗೆ ಅದೇನೋ ಹೇಳ್ತಿದ್ರ. ನಾನು ಏನ್ ಹೇಳಿಲ್ವಲ್ಲ. ದೊಡ್ಡವ್ರು ಮಾತಾಡೋದು ಗೊತ್ತಾಗಲ್ಲ. ಗೊತ್ತಾಗಲ್ಲ. ಹೇಳ ಪವನ್. ಯಶವಂತ್ ಹೇಳದ್ನಲ್ಲೋ, ನಾವಿಬ್ರು ಮಾತಾಡೋದು ನಿಂಗೆ ಗೊತ್ತಾಗಲ್ಲ. ದೊಡ್ಡವ್ರು ಮಾತಾಡ್ತಾ ಇದೀವಿ, ನಾನು ಯಶವಂತ್. ನಿಮ್ದು ಹೇಳು, ಚಿಕ್ಕ ಮಗಳು. ಹೌದಾ? ಗೊತ್ತಿಲ್ಲ. ತಿನ್ನಿಲ್ಲ ಕಣ, ತಿನ್ಬೇಕು. ಹೋಗ್ಬೇಕಾದ್ರೆ ತಿಂತೀನಿ. ತಿನ್ನು ಚಿಪ್ಸ್. ಇರ್ಲಿ, ಹೋಗ್ಬೇಕಾರೆ. ನಾವು ನಮ್ ಡ್ರೈವರ್ಗೆ ಕೊಟ್ಟು ಕಾರ್ನ ನೋಡಿ, F1 ರೇಸರ್ ತರ ಎಷ್ಟು ಹಿಂದಕ್ಕೆ ಹಾಕೊಂಡು ನೋಡಿ ಸೀಟ್ ನಲ್ಲಿ. ದೊಡ್ಡ ದೇಹ ಅಲ್ವಾ ಗೈಸ್, ಜೈಂಟ್ ಪವನ್. ಕಂಫರ್ಟಬಲ್ ಅದನ್ನೇ ಹೇಳ್ತಿರೋದು. ಪವನ್ 1 2 3 ಅಂತ ಅದು ಎಂ ನ ಅಮ್ಕಿಡ್ಕೋ ಪವನ್. ಎಂ ನ ಅಮ್ಕಿಡ್ಕೋ. ಸೌಂಡ್ ಬತ್ತಾ? ಒಂದ್ಸಲ ಪ್ರೆಸ್ ಮಾಡು. ಎಂ ನ ಬರ್ಲಿಲ್ವಾ? ಗೊತ್ತಾಯ್ತಿಲ್ಲ. ಅಮ್ಕಿಡ್ಕೊಳ. ಸೌಂಡ್ ಬತ್ತೇನಾ? ಬಂದಿಲ್ಲ ಕಣ. ಇನ್ನು ಡಬಲ್ ಟೈಮ್ ಪ್ರೆಸ್ ಮಾಡು. 3 ಒತ್ತು ಒಂದ್ಸತಿ ಸುಮ್ನೆ. ಇವಾಗ ಅಮ್ಕಿಡ್ಕೋ ಎಮ್ನ. ನಿಂಗ್ ಮಾಡೋದ್ ಗೊತ್ತಾಯ್ತಿಲ್ಲ ಬಿಡು. ನಿಂಗ್ ಮಾಡಕ್ ಬರಲ್ಲ ಬಿಡ. ನೀನ್ ಹೇಳ್ದಂಗೆ ತಾನೇ ಮಾಡ್ತಾರ. ನಿಂಗ್ ಮಾಡಕ್ ಬರಲ್ಲ ಬಿಡ. ಹೇಳ್ಕೊಡಕ್ ಬರಲ್ಲ ಅಂತ ಹೇಳು. ಇಲ್ಲೇ ರೈಟ್ ಕಣ. ಗೈಸ್ ನಾವಿವತ್ತು ಶೆಟ್ಟಿಸ್ ಲಂಚ್ ಹೋಮ್ಗೆ ಹೋಗ್ತಾ ಇರೋದು. ಪವನ್ ಕಾಲ್ ಹೆವಿ ಉದ್ದ ಆಯ್ತಲ್ಲ, ಅದಕ್ಕೆ ಹಿಂದಕ್ಕೆ ಹಾಕೋತಾನೆ ಗೈಸ್ ಅಷ್ಟೇ. ಇನ್ ಕೈ ಪವನ್ ಇಲ್ಲೇ ಎಲ್ಲ ಪಾರ್ಕಿಂಗ್ ಇದೆ. ಈ ಕಡೆ ಹಾಕವ್ರೆ ಪಾರ್ಕಿಂಗ್. ಲೆಫ್ಟ್ ಬಿಡೋ, ಹಂಗೆ ಹೇಳ್ಕೊಂಡು ಹಂಗೆ ಹೋಗೋಣ. ಗೈಸ್ ನಾವು ಶೆಟ್ಟಿಸ್ ಲಂಚ್ ಹೋಮ್ಗೆ ಹೋಗ್ತಾ ಇದೀವಿ. ನಾವು ಮೇನು ಇಲ್ಲಿ ಟ್ರೈ ಮಾಡಕ್ ಬಂದಿರೋದೇನಂತ ಅಂತಂದ್ರೆ ಚಿಕನ್ ಗೀ ರೋಸ್ಟ್ ಮತ್ತೆ ನೀರ್ ದೋಸೆನ ತಿನ್ನಕ್ ಬಂದಿದೀವಿ. ಅದ್ರ ಜೊತೆಗೆ ಬೇರೆ ಐಟಮ್ಸ್ ಕೂಡ ಹೇಳ್ತೀವಿ. ಏನು ಕೋರಿ ರೊಟ್ಟಿ ತಿಂತೀವಿ ನಾವು. ಒಂದ್ ಸ್ವಲ್ಪ ಬ್ರೇನ್ ತಿನ್ನು. ನೀನ್ ತಿನ್ನು ಮತ್ತೆ. ಉಪ್ಸಾರ್ತೀನಿ ನಾನು. ಹಾ, ಮುದ್ದೆ ಉಪ್ಸಾರು ಬ್ರೇನ್ ತಿನ್ರಿ ಆಯ್ತು. ಮುದ್ದೆ ಉಪ್ಸಾರ. ಶೆಟ್ಟಿಸ್ ಲಂಚ್ ಹೋಮ್ಗೆ ಬಂದಡ್ಕೆ ಇಲ್ಲೆಲ್ಲ ಫುಲ್ ನೋಡಿ ಕರಾವಳಿದು ಸೀ ಫುಡ್ ಮೀನ್ಗಳನ್ನೆಲ್ಲ ಇಟ್ಟಿದ್ದಾರೆ. ಪಾಂಪ್ಲೆಟ್, ಅಂಜಲ್ಲು, ಲೇಡಿ ಫಿಶ್ ಎಲ್ಲಾನು ಟ್ರೈ ಮಾಡೋಣ ಈಗ. ಅವನ ಬಾರ್ ಮೆನು ಸೈಡ್ ಗಿಡು ಫುಡ್ ನೋಡು. ಯಶವಂತ್, ನಾನು ಯಾರಿಗೂ ಹೇಳಲ್ಲ ಬಿಡು. ಫುಡ್ ನೋಡು ಪವನ್. ಇವಾಗ ಸುಮ್ನೆ ನಾವು ಹೆಂಗೆಂಗೋ ಆಡಿದ್ರೆ ಈಗಲೇ ಇಲ್ದೇ ಇರೋದೆಲ್ಲ ಹೇಳ್ಬೇಡ ನನ್ ಬಗ್ಗೆ. ಬಿಡ ಆಯ್ತು. ನೋಡು, ನಾವು ಹೇಳಲ್ಲ ಬಿಡು. ಅವ್ರು ಎಂತ ಕೇಳ್ತಿದ್ಯಾ? ನಮ್ ಸಬ್ಸ್ಕ್ರೈಬರ್ಸ್ ಯಾರಿಗೂ ಹೇಳಲ್ಲ. ಊಟ ನೋಡು, ಫುಡ್ ಮೆನು ನೋಡು. ಇಲ್ದೇ ಇರೋದು ಯಾಕೆ ಹೇಳ್ತಿದ್ಯಾ? ಗೈಸ್ ಯಾರಿಗೂ ಹೇಳ್ಬಿಟ್ಟು ಅಪ್ಪ ಮಿಸ್ ಆಗಿರೋ ಪವನ್ ಅವ್ರ ಅಪ್ಪ ನೋಡ್ತಾರೆ. ಪವನ್ ಅವ್ರ ಅಪ್ಪ ನೋಡ್ತಾರೆ. ದಯವಿಟ್ಟು ಪ್ಲೀಸ್ ಪವನ್ ಅವ್ರ ಅಪ್ಪ ನೋಡ್ತಾರೆ, ಯಾರು ಹೇಳ್ಬೇಡಿ. ಮತ್ತೆ ಪವನ್ ಅವ್ರ ಅಪ್ಪನಿಗೂ ಕಳ್ಸಕ್ ಹೋಗ್ಬೇಡಿ, ಕಮೆಂಟ್ ಅಲ್ಲಿ ಹಾಕಕ್ಕೂ ಹೋಗ್ಬೇಡಿ. ಗೈಸ್ ನಮ್ಮ ಹತ್ರ ಇವಾಗ ಶೆಟ್ಟಿಸ್ ಲಂಚ್ ಹೋಮ್ದು ಫುಲ್ ಮೆನು ಇದೆ. ಮೆನು ನೋಡಿ ಎಷ್ಟು ದೊಡ್ಡ ಇದೆ. ಯಶವಂತೆ ಮುಚ್ಚೋಗ್ಬಿಡ್ತಾನೆ, ಅಷ್ಟು ದೊಡ್ಡ ಮೆನು ಇದೆ. ಇವಾಗ ಏನ್ ನೋಡೋದು, ಏನ್ ತಿನ್ನೋದು ಅಂತ ನೋಡೋಣ. ನೀರ್ ದೋಸೆ ಜೊತೆಗೆ ಚಿಕನ್ ಗೀ ರೋಸ್ಟ್, ಫಿಶ್ ಎಲ್ಲ ಐತ್ ನೋಡು. ಫಿಶ್ ಅಲ್ಲಿ ನೋಡೋಣ. ಅವ್ರನ್ನೇ ಕೇಳ್ಬಿಡೋಣ ಬೆಟರ್. ಸುಮ್ನೆ ನೋಡು ಪವನ್, ನೀನು ನಿಮ್ಮ ಅಪ್ಪ ಎಂತಕ್ ನೀನು ಓದ್ಸಿರೋದು ಕಷ್ಟಪಟ್ಟು? ಓದಕ್ ಬರಲ್ವಾ? ನೋಡ್ತೀನಿ ಆಯ್ತು. ಇಡ ಫೋನು. ಸೀ ಫುಡ್ ಸ್ಪೆಷಲ್ ಲೈಕ್ ನೋಡ. ನೋಡು ಯಾವ್ದು ಮಶ್ರೂಮ್
ಇದು ಸ್ಪೆಷಲ್ ಚಿಕನ್ ಗೀ ರೋಸ್ಟ್. ಅದೊಂದು ಹಾಫ್ ಹೇಳು. ಹಾಫ್ ಫುಲ್ಲು 874. ಹಾಫ್. ನೀರ್ ದೋಸೆ ಎಷ್ಟು ಹೇಳೋದು? ನೀರ್ ದೋಸೆ ಎಷ್ಟು ಹೇಳೋದು? ಒಂದೇ ಅಂಜಲ್ ಹೇಳ್ತಿರೋದು. ಅಂಜಲ್ ಪಾಂಪ್ಲೆಟ್ ಹೇಳ್ತಿರೋದು ಅವನು. ಚೆನ್ನಾಗಿರುತ್ತೆ. ಒಂದು ಬೋನ್ ಇರುತ್ತೆ. ಅಂಜಲ್ ಬೇಡ. ಸೆಂಟರ್ ಒಂದು ಬೋನ್ ಇರುತ್ತೆ ಅಷ್ಟೇ. ಸೆಂಟರ್ ಬೋನ್ ಬೇಕಂತ ಇದು ಅಂಜಲ್ ಒಂದ್ ಮಾತ್ರ ಸಿಂಗಲ್. ಅವ್ನಿಗೆ ಪಾಂಪ್ಲೆಟ್ಗೆ ಸೆಂಟರ್ ಬೋನ್ ಇದೆ. ಅದೇ ಸೆಂಟರ್ ಬೋನ್. ಯಾವ್ದು ಹೇಳ್ತಿ? ಪಾಂಪ್ಲೆಟ್ ಕೊಡಿ. ತಾವ ಫ್ರೈ. ತವಾ ಫ್ರೈ ಕೊಡಿ. ಹಾ ಸರಿ ಸರಿ ಅಷ್ಟೇ. ಅಷ್ಟು ಕೊಡಿ ಸರ್ ಹೇಳ್ತೀವಿ. ಗೈಸ್ ನಾವು ನೀರ್ ದೋಸೆ 2 ಪ್ಲೇಟ್ ಹೇಳಿದೀವಿ, ಚಿಕನ್ ಗೀ ರೋಸ್ಟ್ ಹಾಫು ಮತ್ತೆ ಒಂದು ಪಾಂಪ್ಲೆಟ್ ಫಿಶ್ ಹೇಳಿದೀವಿ. ಗೈಸ್ ನಮ್ಮ ಶೆಟ್ಟೀಸ್ ಲಂಚ್ ಹೋಮ್ನ ಬಿಸಿ ಬಿಸಿ ಚಿಕನ್ ಗೀ ರೋಸ್ಟು ಮತ್ತೆ ನೀರ್ ದೋಸೆ ಬಂದೈತೆ. ಶೆಟ್ಟೀಸ್ ಲಂಚ್ ಹೋಮಲ್ಲಿ ಹೆವಿ ಫೇಮಸ್ಸು ಇದೇನೆ. ರಕ್ಷಿತ್ ಶೆಟ್ಟಿ ಸರ್ದು ತುಂಬಾನೇ ಫೇವ್ರೇಟ್ ಫುಡ್ ಯಾವುದು ಅಂತಂದ್ರೆ ಈ ಶೆಟ್ಟೀಸ್ ಲಂಚ್ ಹೋಮಲ್ಲಿ ಸಿಗೋ ಚಿಕನ್ ಗೀ ರೋಸ್ಟ್ ಮತ್ತೆ ನೀರ್ ದೋಸೆ. ಅಂದ್ರೆ ಅವ್ರು ಹೇಳಿರೋದು ಮೇನ್ ಬ್ರಾಂಚು, ಬಟ್ ನಾವು ಬೆಂಗಳೂರಲ್ಲಿ ಈ ಬ್ರಾಂಚಿಗೆ ಬಂದಿದ್ದೀವಿ, ಸಬ್ ಬ್ರಾಂಚು. ಇವಾಗ ಚಿಕನ್ ಗೀ ರೋಸ್ಟ್ ಮತ್ತೆ ನೀರ್ ದೋಸೆ ಹಾಕೋ ತಿನ್ನೋಣ. ಜಯನಗರ ಅಲ್ಲ, ಕುಂದಾಪುರದಲ್ಲಿ ಇರೋದು ಮೇನ್ ಬ್ರಾಂಚು. ಎಷ್ಟು ಪವನ್ ನಾವು ಆಫ್ ಎಷ್ಟು 540. 540 ರೂಪಾಯಿ ಗೈಸ್ ಈ ಚಿಕನ್ ಗೀ ರೋಸ್ಟ್. ಎಷ್ಟಾಯ್ತೇನೋ, ಎಷ್ಟು ಪೀಸ್ ಆಯ್ತೇನೋ ಅನ್ನಿರಿ. 6 ಪೀಸಸ್ ಗೈಸ್ ಟೋಟಲ್ ಆಗಿ ಒಂದು 1 2 3 4 ಒಂದು 5 ಪೀಸ್ ಐತೆ ಗೈಸ್. ಇದು ಹಾಫ್ ಚಿಕನ್ ಗೀ ರೋಸ್ಟ್ 540. ಫುಲ್ ಚಿಕನ್ ಗೀ ರೋಸ್ಟ್ 870 ಸಮಥಿಂಗ್ ಇತ್ತು. ಸೊ ಇವಾಗ 160. ನೀರು ದೋಸೆ ಹಾಕೊಂಡು ಚಿಕನ್ ಗೀ ರೋಸ್ಟ್ನ ಹಾಕೋಣ. ಚಿಕನ್ ಗೀ ರೋಸ್ಟ್ ಲೆಗ್ ಪೀಸ್ನ ಎತ್ಕೋತೀನಿ ಗೈಸ್. ಈ ಚಿಕನ್ ಗೀ ರೋಸ್ಟಲ್ಲಿ ಮೇನು ಟೇಸ್ಟ್ ಏನಂತ ಅಂದ್ರೆ ಈ ಗ್ರೇವಿ ಗೈಸ್. ಈ ಮಸಾಲೆ ಆಯ್ತಲ್ಲ, ಈ ಮಸಾಲೆನೇ ತುಂಬಾನೇ ಫೇಮಸ್ಸು ಮತ್ತೆ ತುಂಬಾ ಏನಂತಾರ ಚೆನ್ನಾಗಿರುತ್ತೆ. ಸೀಕ್ರೆಟ್ ರೆಸಿಪಿ ಅಂತ ಹೇಳ್ತಾರೆ. ಈ ತರ ಗ್ರೇವಿ ಎಲ್ಲೂ ಸಿಗಲ್ಲ ಅಂತ. ನಾನು ಒಂದ್ಸಲ ಲಾಸ್ಟ್ ಟೈಮ್ ಮೇನ್ ಚಾನಲ್ ವಿಡಿಯೋ ಮಾಡ್ಬೇಕಾದ್ರೆ ಅವಾಗ ಒಂದ್ಸತಿ ತಿಂದಿದ್ದೆ, 1.5 year ಬ್ಯಾಕ್ ಅನ್ಸುತ್ತೆ. ಇವತ್ತು ತಿರ್ಗಾ ತಿಂತಾ ಇದ್ದೀನಿ ಚಿಕನ್ ಗೀ ರೋಸ್ಟ್ನ. ನಾವು ಬಾಯ್ಸ್ ಎಲ್ಲರೂ ಟೇಸ್ಟ್ ಮಾಡ್ಬಿಟ್ಟು ಇವಾಗ ಹೆಂಗೈತೆ ಅಂತ ಹೇಳ್ತೀವಿ. ಚಿಕನ್ ಗೀ ರೋಸ್ಟ್ ಮತ್ತೆ ನೀರ್ ದೋಸೆ ಕಾಂಬಿನೇಷನ್ ಸಖತ್ತಾಗೈತೆ. ಫೋನ್ ಬಂದ್ಬಿಡ್ತು ಹೊಟ್ಟೋದ. ಚಿಕನ್ ತಿಂತಾ ಇದ್ದಂಗೆ ಮಚ್ಚ ಏನು ಚಿಕನ್ ಫ್ಲೇವರ್ಗಿಂತ ಜಾಸ್ತಿ ತುಪ್ಪದ ಫ್ಲೇವರು ಚೆನ್ನಾಗಿದೆ, ಸಕ್ಕತ್ತಾಗಿದೆ ಟೇಸ್ಟ್. ಗೈಸ್ ನಾನು ಲಾಸ್ಟ್ ಟೈಮ್ ತಿಂದಾಗ್ಲೂ ಚಿಕನ್ ಗೀ ರೋಸ್ಟ್ ಇಷ್ಟ ಆಗಿತ್ತು. ಇವತ್ತು ಅಷ್ಟೇನೆ ಚಿಕನ್ನು ಗ್ರೇವಿ ಜೊತೆ ಹಂಚ್ಕೊ ತಿಂದ್ರೆ ಆ ಟೇಸ್ಟೇ ಬೇರೆ ಗೈಸ್. ಈ ಗ್ರೇವಿ ಮಾತ್ರ ಒಳ್ಳೆ ತುಪ್ಪದಲ್ಲಿ ಮಾಡಿರೋದು. ಇದು ಗೀ ರೋಸ್ಟ್ ಅಲ್ವಾ, ಗ್ರೇವಿ ಟೇಸ್ಟ್ ಅಲ್ಟಿಮೇಟ್ ಆಗೈತೆ, ಸಖತ್ತಾಗೈತೆ. ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಟೇಸ್ಟ್ ಸಖತ್ತಾಗೈತೆ. ನಮ್ಮ ಇನ್ನೊಂದು ಐಟಮ್ಮು ಪಾಂಪ್ಲೆಟ್ ತವಾ ಫ್ರೈನ ಹೇಳಿದ್ವಿ. ಪಾಂಪ್ಲೆಟ್ ತವಾ ಫ್ರೈ ಬಂದೈತೆ ನೋಡಿ. ಇದು ಫಿಶ್ ತವಾ ಫ್ರೈ ಪಾಂಪ್ಲೆಟ್ ಯಶವಂತ್ ಹೇಳಿದ್ದು. ಪಾಂಪ್ಲೆಟ್ ತವಾ ಫ್ರೈ ಬಂದೈತೆ ನೋಡಿ, ಎಷ್ಟು ಸಖತ್ತಾಗೈತೆ ಫಿಶು. ಗೈಸ್ ನಾವು ಇವಾಗ ಶೆಟ್ಟೀಸ್ ಲಂಚ್ ಹೋಮಲ್ಲಿ ಫೇಮಸ್ ಆಗಿರುವಂಥ ಚಿಕನ್ ಗೀ ರೋಸ್ಟು, ನೀರ್ ದೋಸೆ, ಅದ್ರ ಜೊತೆಗೆ ಪಾಂಪ್ಲೆಟ್ ಫಿಶ್ನ ಹೇಳಿದ್ದೀವಿ. ಇವಾಗ ಪಾಂಪ್ಲೆಟ್ ತವಾ ಫ್ರೈನ ಹೇಳಿದ್ದೀವಿ ನೋಡಿ. ಶೆಟ್ಟೀಸ್ ಲಂಚ್ ಹೋಮಲ್ಲಿ ತುಂಬ ಫೇಮಸ್ ಇರೋ ಎಲ್ಲ ಡಿಶಸ್ನ ಹೇಳಿದ್ದೀವಿ. ನಾವು ಆಲ್ರೆಡಿ ನೀರ್ ದೋಸೆ ಮತ್ತೆ ಚಿಕನ್ ಗೀ ರೋಸ್ಟ್ನ ಟೇಸ್ಟ್ ಮಾಡಿದ್ವಿ. ಅಲ್ಟಿಮೇಟ್ ಆಗೈತೆ. ನನಗೆ ಪವನ್ಗೆ ಇಷ್ಟ ಆಯಿತು, ಅಷ್ಟೊಂದು ತಿಂತವನೆ. ಪಾಂಪ್ಲೆಟ್ ತವಾ ಫ್ರೈ ನೋಡಿ ಗೈಸ್, ನೋಡಕ್ಕೆ ಸಖತ್ತಾಗಿ ಕಾಣಿಸ್ತೈತೆ. ಇವಾಗ ಟೇಸ್ಟ್ ಮಾಡೋಣ ಎಲ್ಲರೂ ಗೈಸ್. ಪಾಂಪ್ಲೆಟ್ದು ತವಾ ಫ್ರೈನ ಇವಾಗ ಎತ್ಕೊಂಡಿದ್ದೀನಿ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಎಲ್ಲ ನಿಂಬೆಹಣ್ಣು ಹಾಕೊಳ್ಳಿ ಮೀನ್ಗೆ. ಸಣ್ಣ ನಿನ್ಗೆ ಹೆಂಗ್ ಗೊತ್ತು? ಹೇಳಿಲ್ವಾ? ಕೋಕೋನಟ್ ಆಯಿಲ್ ಅಂದಿದ್ದವರು. ಗೈಸ್ ಪಾಂಪ್ಲೆಟ್ ಅಲ್ಲಿ ಸಣ್ಣ ಮುಳ್ಳುಗಳಿರುತ್ತೆ, ಹುಷಾರಾಗಿ ನೋಡ್ಕೊ ತಿನ್ಬೇಕು. ಇವಾಗ ಒಂಚೂರು ಮೇಲ್ಗಡೆ ಇರೋ ಮಸಾಲೆನ ಹಂಚ್ಕೊಂಡು ಪಾಂಪ್ಲೆಟ್ ಫಿಶ್ನ ಟೇಸ್ಟ್ ಮಾಡ್ತೀನಿ. ಯಶವಂತ ಗೈಸ್ ಸಗರಾಗೈತೆ ಗೈಸ್, ನಂಗೆ ಇಷ್ಟ ಆಯ್ತು. ಹೌದಾ? ನನಗೆ ಸೀ ಫುಡ್ ಅಲ್ಲಿ ಫಿಶ್ಗಳಲ್ಲಿ ಜಾಸ್ತಿ ಇಷ್ಟ ಆಗೋದು ಪಾಂಪ್ಲೆಟ್ ಫಿಶ್. ಜಿಲೇಬಿ ಅಲ್ವಾ ಇದೆಲ್ಲ? ನಿನಗೆ ಜಿಲೇಬಿ ಸಗರಾಗೈತೆ ಟೇಸ್ಟ್. ನಿಂಗೆ ಇಷ್ಟ ಆಯ್ತಪ್ಪ? ಟೇಸ್ಟ್ ಹೇಗಾಯ್ತು? ಯಶವಂತ್ ಕೇಳೋಣ. ಯಶವಂತ್, ಗೀ ರೋಸ್ಟ್ ನೀರ್ ದೋಸೆ ಪಾಂಪ್ಲೆಟ್ ತಿನ್ನು. ಗೈಸ್ ಈ ಗೀ ರೋಸ್ಟ್ ಅಲ್ಲಿ ಈ ಮಸಾಲೆ ರಕ್ಷಿತ್ ಶೆಟ್ಟಿ ಅವ್ರು ಹೇಳೋ ಥರನೇ
ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಆಗೈತೆ. ಚೆನ್ನಾಗಿದೆ. ಮಸ್ಟ್ ಟ್ರೈ ಯಾವುದು ಅಂತಂದ್ರೆ ಪಾಂಪ್ಲೆಟ್. ನನಗೆ ಫಸ್ಟ್ ಇಷ್ಟ ಆಗಿದ್ದು ಚಿಕನ್ ಗೀ ರೋಸ್ಟ್, ನೀರ್ ದೋಸೆ, ಅದಾದ್ಮೇಲೆ ಪಾಂಪ್ಲೆಟು. ನೀವು ಮಸ್ಟ್ ಟ್ರೈ ಮಾಡೋ ಚಿಕನ್ ಗೀ ರೋಸ್ಟ್ 504. ಪಾಂಪ್ಲೆಟೇನೆ ಹೆವಿ ಜಾಸ್ತಿ ಗೈಸ್. ಸೀಸನ್ ಅಲ್ಲಿ ತಗೊಂಡಿದ್ದು ಪಾಂಪ್ಲೆಟೇನೆ 1000 ರೂಪಾಯಿ ಆಗೈತೆ ಬಿಲ್ಲು. ಟ್ರೈ ಮಾಡಿ ಅಂತಾನು ಹಾಕಿದ್ರು. ಆಗ್ತಾರಲ್ಲ ಜಯಂಟ್ ಪವನ್ ಇವನ್ನ ಬಂಗಾರದಂತ ಮನುಷ್ಯ ಕಣ. ಸಾಂಗ್ ಪ್ಲೇ ಮಾಡ. ಪವನ್ ಕಾರ್ ಓಡಿಸ್ತಾನ್ ಭಯ, ಅದಕ್ಕೆ ಸಾಂಗ್ ಪ್ಲೇ ಮಾಡ್ತೀಯ ಅಂದ್ರೆ ಅರ್ಥ ಆಗಿಲ್ಲ.
ಸಾಂಗ್ ಕೇಳು ಗೈಸ್. ಪವನ್ಗೆ ಇವಾಗ ಒಂದು ಚಾಲೆಂಜ್ ಕೊಡ್ತಾ ಇದೀನಿ, ಏನಂತ ಅಂದ್ರೆ 14 ಅಲ್ಲಿ ಐತಲ್ವಾ ಮೈಲೇಜ್, ಅದನ್ನ 18 ಬರ್ಸಿದ್ರೆ ಹೋಗಲಿ ಗಾಯ್ಸ್. ಕ್ಯಾಮ್ರಾ ಆನ್ ಮಾಡಕ್ಕಿಂತ ಮುಂಚೆ 15 ಅಂದ್ರು, ಇವಾಗ 3 ಜಾಸ್ತಿ ಮಾಡ್ಬಿಟ್ರು. ಯಶವಂತ್ ಕೇಳಬೇಕು. ನಿನ್ಗೂ ಬೇಡ ನಮ್ಗೂ ಬೇಡ, 17 ಮಾಡಪ್ಪ. ಬೇಡ, ನೀನೇ 16 ಅಂದೆ, ಯಶವಂತ್ 15 ಅಂತ. 16 ಮಾಡ್ಸ. AC ಎಲ್ಲ ಆಫ್ ಮಾಡ್ಬಿಟ್ಟು ಓಡ್ಸೋ, 17 ಬರುತ್ತೆ. ಬೇಡ ಬೇಡ, AC ಎಲ್ಲ ಈ ತರ ಎಲ್ಲ ಬೇಡ ಯಶವಂತ್. ಆನಲ್ಲಿ ಇದ್ ಮಾಡ್ಬೇಕು. ನೋಡ ಗೈಸ್, ನಮ್ ಗಾಡಿ ಅವತ್ತಿಂದ ನಾವು ನೋಡ್ಕೊಂಡೇ ಇಲ್ಲ. ಜಿಪ್ಪಲ್ ಓಡಿಸಿದ್ರೆ ಕಮ್ಮಿ ಮೈಲೇಜ್ ಕೊಡುತ್ತೆ, ಜ್ಯಾಪ್ ಅಲ್ಲಿ ಓಡಿಸಿದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ ಅಂತ ಇಲ್ಲಿ ತೋರಿಸ್ತೈತೆ. ಆಕ್ಚುಲಿ ಹೌದು, ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಇನ್ಮೇಲಿಂದ ಜ್ಯಾಪ್ ಅಲ್ಲಿ ಓಡಿಸೋಣ ಅಂತ ಡಿಸೈಡ್ ಮಾಡಿದೀವಿ. ಹೇಳ್ಬೇಕು ಅಂದ್ರೆ 16-17 ಎಲ್ಲ ಮೈಲೇಜ್ ಕೊಡ್ತಾ ಇತ್ತು ಇವಾಗ ಜ್ಯಾಪ್ ಅಲ್ಲಿ ಓಡಿಸ್ದಾಗಿಂದ ಒಂದ್ 3-4 ದಿನದಿಂದ. ನೋಡೋಣ. ಆಪ್ ಅಲ್ಲೂ ಹಂಗೆ ತೋರಿಸ್ತಾ ಇತ್ತು ಆರ್ಡರ್ನಾಕ್ಸ್ ಅಲ್ಲಿ. ಆಪ್ ಅಲ್ಲಿ ಫೋನ್ ಆಪ್ ಏನ್ ತೋರಿಸ್ತೈತೆ, XUV ಆಪ್ ಬರುತ್ತಲ್ಲ, ಅದ್ರಲ್ಲೂ ಕೂಡ ಇಲ್ಲಿ ತೋರಿಸೋ ಮೈಲೇಜ್ ತೋರಿಸ್ತೈತೆ. ಅದ್ರಲ್ಲಿ ಕರೆಕ್ಟ್ ಆಗಿ ತೋರಿಸುತ್ತೆ. ಸೊ ಜಾಸ್ತಿ ಮೈಲೇಜ್ ಬರುತ್ತೆ. ನಾವು ಸಿಟಿ ಮೋಡ್ ಹಾಕೊಂಡು ತುಳಿತಾ ಇದ್ರೆ ಕಮ್ಮಿ ಬರುತ್ತೆ. ಇನ್ನೇನ್ ಮೇತಿ ರೇರ್ AC ಹಿಂದೆಗಡೆ ಸೀಟ್ಗೆ ಎಷ್ಟು ಅಂತ, ಇದಕ್ಕಲ್ಲ. ತಾನೇ ಆಗಿಲ್ಲ ಇಲ್ಲಿ ಕಮ್ಮಿ ಕೊಟ್ಟವ್ ನೀನು, ಆಟೋಗೆ ಹಾಕಿಲ್ಲ. ಅದು ಓಪನ್ ಮಾಡಿ ಇವಾಗ. ಆಫ್ ಮಾಡಿದ್ ನಾನಲ್ಲ. ಗೈಸ್, ಪವನ್ ನಾನು ಹೇಳ್ದಂಗೆ ರೀಚ್ ಆಗ್ತಾವನೆ. 17 ಹೇಳಿದೆ, 16 ಬರ್ಸೋನೆ ಮೈಲೇಜ್. ಇವಾಗ ಇನ್ನೇನು 17 ಮೈಲೇಜ್ ಬರ್ಸಿದ್ರೆ ಅವನು ಹುಡುಗ ಅಂತ ಪ್ರೂವ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಹೋಗ್ಬಿಟ್ರೆ 18 ಬರುತ್ತೆ. ಯಶವಂತ್ ಏನಂತೀರಾ? ಅವ್ನು ಇವಾಗ 17 ಬರ್ಸ್ತಾನ. ರಾಮನಗರಕ್ಕೆ ಹೋಗೋಷ್ಟರಲ್ಲಿ ನೋಡೋಣ. ರಾಮನಗರಕ್ಕೆ ಹೋಗೋಷ್ಟರಲ್ಲಿ ಡೌಟ್, ಇನ್ನೇನು ಎಕ್ಸಿಟ್ ಆಗ್ಬಿಡ್ತೀವಿ ಹೈವೇ. ಅಲ್ಲೋ ಅದೇ ಟ್ಯಾಲೆಂಟ್. ಓಕೆ ಗೈಸ್, ಪವನ್ ಯಾಕೋ ಚಾಲೆಂಜ್ ಅಲ್ಲಿ ಗೆಲ್ಲೋ ತರ ಇದಾನೆ. 16.8 ಬರ್ಸಿದಾನೆ. ಇನ್ 2 ಪಾಯಿಂಟ್ಸ್ ಅಷ್ಟೇ. ಸಿಟಿ ಬಂತು, ಇವಾಗ ಡಿಕ್ರೀಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಬರುತ್ತೆ, ಹೋಗುವಷ್ಟಲ್ಲಿ ಬಂದ್ಬಿಡುತ್ತೆ. ನೋಡೋಣ. ಇಲ್ಲೊಂದೇ ಹಂಪು, ಇಲ್ಲಿಂದ ರಾಮನಗರವರೆಗೂ ಹಂಪಿಲ್ಲ. 18 ಬರ್ಸ್ಬೇಕು, ಇನ್ನೇನು ಹೋಗಲಿ. 16 ಅಂದ್ರು 16 ಬರ್ಸ್ತೆ, 17 ಅಂದ್ರು 17 ಹತ್ರ ಹೋಯ್ತೈತೆ. 18 ಬರ್ಸ್ಬೇಕಂತ. X50 ನೋಡು, 18 ಬರಕ್ಕೆ ನಾವು ಗೊತ್ತಿಲ್ಲ ಇಷ್ಟ ದಿನ ಇದನ್ನ ಜ್ಯಾಪ್ ಮಾಡಲ್ ಹಾಕಿತ್ತು ಅಲ್ಲ. ಜಿಪ್ ಮಾಡಲ್ ಮಾತಾಡು. ಇಬ್ರು ಮುಚ್ಕೊಂಡಿರಿ, ಕೇಳಿಸ್ಕೊಳ್ಳಿ. ಜಿಪ್ ಮಾಡಲ್ ಹಾಕ್ಸಿ ಫ್ಯಾಮಿಲಿ ವ್ಲಾಗ್ ಇದು ಅಲ್ಲ, ಇಬ್ರು ಜಿಪ್ ಅಲ್ಲಿ ಹಾಕಿ ಹೋಗ್ಸ್ಬಿಟ್ಟಿದ್ವಿ. ಜ್ಯಾಪ್ ಅಲ್ಲೇ ಮೈಲೇಜ್ ಚೆನ್ನಾಗ್ ಬರ್ತೈತೆ. 17 ಬತ್ತು. ಇನ್ನೇನು ಗೈಸ್, 17 ಬಂತು ನೋಡಿ. ನನ್ ಕರೆಕ್ಟ್ ಆಗಿ ಹೆಂಗ್ ಹೇಳ್ಕೊಟ್ಟೆ ಹಂಗೆ ಮುಚ್ಕೊಂಡೋಗಲಿ. ಹೆಂಗ್ ಹೇಳ್ಕೊಟ್ಟೆ ಕ್ಲೀನ್ ಆಗಿ ಹಂಗೆ ಓಡಿಸ್ತಾ. ಸುಳ್ಳು, ಬರೀ ಸುಳ್ಳು. ಈಗ 18 ಬರ್ಸಕ್ ಸೇಮ್ ಚನ್ನಪಟ್ಟಣಕ್ಕೆ ಹೋಗ್ಬಿಡೋಣ. ಆಯ್ತು, ಸೇಮ್ ಚನ್ನಪಟ್ಟಣಕ್ಕೆ ಹೋಗ್ಬಿಡೋಣ. ಲೈಟಿಂಗ್ಸ್ ಹಾಕಿಲ್ಲ ಗೈಸ್. ಇನ್ನೇನು ರಾಮನಗರದ್ದು ಕರ್ಗ ಸ್ಟಾರ್ಟ್ ಆಗ್ತೈತೆ. ಕರ್ಗ ಮಹೋತ್ಸವ ಇನ್ನು ಎಲ್ಲ ಲೈಟ್ ಎಲ್ಲ ಹಾಕೋರು. ರಾಮನಗರದಲ್ಲಿ ಆನ್ ಮಾಡಿಲ್ಲ ಅಷ್ಟೇ. ಹೋಗಿ ಆನ್ ಮಾಡ್ಬಾರ. ಅದು ಆನ್ ಮಾಡೋ ಟೈಮ್ಗೆ ಅವರೇ ಮಾಡ್ತಾರೆ. ಆನ್ ಮಾಡಕ್ಕೂ ಬರಲ್ಲ ಗೈಸ್. ಯಶವಂತ್ ಇವಾಗ ಇಲ್ಲೇ ಡ್ರಾಪ್ ಮಾಡ್ತೀವಿ. ಅವ್ನ್ ಬಸ್ ಹತ್ಕೊಂಡು ಚನ್ನಪಟ್ಟಣಕ್ಕೆ ಹೋಗ್ತಾನೆ. ಅವ್ನ್ ಬಸ್ ಅಲ್ಲಿ ಹೋಗೋದು ತುಂಬಾ ಇಷ್ಟ. ಯಶವಂತ್ ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡಂಗಿಲ್ಲ. ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ. ಯಾವಾಗ್ಲೂ ಅಷ್ಟೇ. ನಾವು ಕಾರಲ್ಲಿ ಕರ್ಕೊಂಡ್ ಹೋಗ್ತೀವಿ ಅಂದ್ರೆ, ಇಲ್ಲ ನಾನು ರಾಮನಗರದಿಂದ ಬಸ್ಸಲ್ಲೇ ಹೋಗ್ತೀನಿ, ನಿಮ್ಗೆ ಯಾಕೆ ತೊಂದ್ರೆ ವಾಪಸ್ ಬರ್ಬೇಕು, ನೀವ್ ಯಾಕೆ ತೊಂದ್ರೆ ತಗೋತೀರಾ ಅಂತೆಲ್ಲ ಅಂತ ಎಷ್ಟ್ ಸಲ ಹೇಳಿದೀನಿ ಅಂತ. ಒಳ್ಳೆ ದೇವ್ರಿದ್ದಂಗೆ. 17.1 ಗೈಸ್, ಯಾರ್ಯಾರ ಹತ್ರ XUV 700 ಐತೆ ಎಲ್ರು ಜ್ಯಾಪ್ ಅಲ್ಲಿ ಓಡಿಸಿ. ಜಿಪ್ ಅಲ್ಲಿ ಓಡಿಸ್ಬೇಡಿ. ಜ್ಯಾಪ್ ಅಲ್ಲಿ ಒಳ್ಳೆ ಮೈಲೇಜ್ ಇದೆ. ಎಷ್ಟು ಮೈಲೇಜ್ ಕೊಡುದಂತ? ಶ್ರಾವಣ್ಣು ಝೂಮ್ ಅಲ್ಲಿ ಓಡಿಸ್ತಾನೋ. ಶ್ರಾವಣ್ಣು ನಮ್ ಫ್ರೆಂಡ್ ತಗೊಂಡವನಲ್ಲ 7XO, ಅಣ್ಣ ಯಾವಾಗ್ಲೂ ಝೂಮ್ ಅಲ್ಲೇ ಹೊಡಿತಾರೆ ಗಾಡಿ. ಅವ್ನ್ ಜಾಸ್ತಿ ಕಮ್ಮಿ ಅಲ್ವೇ ಎತ್ತದ ಕಾರ್ನ, ಅದಕ್ಕೆ ಝೂಮ್ ಹಾಕೋ ಹೊಡಿತಾ ಇರ್ತಾನೆ. ನಾವ್ ದಿನ ಓಡಾಡ್ತೀವಿ. ನಾವ್ ಹಂಗ್ ಹೊಡೆದ್ರೆ ಅಷ್ಟೇ. ಇವಾಗ ಜಸ್ಟ್ ವಾಪಸ್ ಮನೆಗೆ ಬಂದೆ. ಭೀಮಾ ನೋಡಿ ಕರೆಕ್ಟಾಗಿ ನನ್ನ ಕಾರ್ ನಿಲ್ಸ್ದಂಗೆ ಕಂಡ್ಬಿಟ್ಟ ನಾನು ಬಂದೆ ಅಂತ. ಐತಿರೋ ಇರೋ ಗೈಸ್. ಇವಾಗ ಜಸ್ಟ್ ಮನೆಗೆ ಬಂದೆ. ಮನೇಲಿ ಒಂದು ಸ್ವಲ್ಪ ಊಟ ಮಾಡ್ಬಿಟ್ಟು ಮೊಸರನ್ನ ಏನಾದ್ರು ತಿಂತೀನಿ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಓಡಾಡ್ತೀನಿ ಮತ್ತೆ 5 ಗಂಟೆಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್. ನಾಳೆ ಸಿಗೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.